ನಮಸ್ಕಾರ. ಈ ದಿನ ವಿಜಯಶಾಂತಿ ಮತ್ತು ಸಂಗಡಿಗರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ದೊಡ್ಡ ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಏನಂದ್ರೆ, ನಮ್ಮ ಸ್ತ್ರೀಶಕ್ತಿಯ ಸಬಲೀಕರಣಕ್ಕಾಗಿ ಸ್ತ್ರೀಶಕ್ತಿಯಲ್ಲಿರುವಂತಹ ಈ ಧರ್ಮಸ್ಥಳ ಸಂಘಗಳು ಮತ್ತು ಸ್ತ್ರೀಶಕ್ತಿ ಸಂಘಗಳೆಲ್ಲ ಒಗ್ಗೂಡಿಕೊಂಡು ಇವತ್ತು ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ವಿಜಯಶಾಂತಿ ಸ್ಟುಡಿಯೋ ಜೊತೆಗೆ ಚೈತ್ರ, ಲಲಿತಾ, ಸವಿತಾ, ವರಲಕ್ಷ್ಮಿ, ಜಯಲಕ್ಷ್ಮಿ, ರೋಷಿತ್, ಪ್ರೇಮ್, ನಾಗಮಣಿ ಇಷ್ಟು ಜನ ಸೇರ್ಕೊಂಡು ನಾವು ಈ ತಾಲೂಕಲ್ಲಿ ಎಲ್ಲೇ ಆಗ್ಲಿ ಮದುವೆ ಮತ್ತು ಶುಭ ಕಾರ್ಯಗಳು ನಡೀತದೆ. ಆ ಶುಭ ಕಾರ್ಯಗಳಿಗೆ ಒಬ್ಬೊಬ್ಬರು ಒಂದೊಂದು ಸಪೋರ್ಟ್ ಮಾಡೋ ತರ, ಅಂದ್ರೆ ಒಬ್ಬರು ನೀರ್ ಮಾಡ್ಬೋದು, ಒಬ್ಬರು ಊಟದ ವ್ಯವಸ್ಥೆ ಮಾಡ್ಬೋದು, ಒಬ್ಬರು ಬ್ಯೂಟಿ ಬಗ್ಗೆ ಮಾಡ್ಬೋದು. ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಲ್ಲ ರೀತಿನೂ ಸಪೋರ್ಟ್ ಬೇಕಾಗುತ್ತೆ. ಅಂತದಕ್ಕೆ ಈ ಸ್ತ್ರೀಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಒಂದು ಉದ್ದಿಮೆಯನ್ನ ಇವತ್ತು ಎಲ್ಲ ಒಗ್ಗಟ್ಟದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮ್ಮ ಸ್ತ್ರೀಶಕ್ತಿ ಸಬಲೀಕರಣಕ್ಕಾಗಿ ಒಂದು ಒಳ್ಳೆ ಆಲೋಚನೆ. ಇವತ್ತು ಇಷ್ಟು ಜನ ಸೇರ್ಕೊಂಡು ಇವತ್ತು ಈ ತರ ಮಾಡ್ತಾ ಇರೋದು ನಮ್ಮ ಸಮಾಜಕ್ಕೆ ಒಂದು ಸಂದೇಶ, ಒಳ್ಳೆ ಸಂದೇಶ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ತಾಲೂಕಲ್ಲಿ ಈ ರೀತಿ ಸ್ತ್ರೀಶಕ್ತಿ ಸಂಘದವರು ಅವರೇ ಸ್ವಂತ ಸ್ವಾವಲಂಬಿಯಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರು ಇದೇ ರೀತಿ ಅವರು ಕೂಡ ಮಾಡ್ಬೋದು. ಇವರ ಮಾರ್ಗದರ್ಶನದಲ್ಲಿ ನೀವು ಕೂಡ ನೋಡಿ ಈ ತರ ಮಾಡ್ತಾ ಇದ್ದಾರೆ, ನೀವು ಕೂಡ ಈ ತರ ಮಾಡ್ಕೋಬಹುದು. 10 ಜನ ಸೇರ್ಕೊಂಡು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ಇದು ಮೂಲ ಉದ್ದೇಶ ಆಗಿರುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವ್ರ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೀವಿ. ಇವರ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವರೆಲ್ಲರಿಗೂ ನಾನು ಇವತ್ತು ಶುಭ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕೈಲಾದಷ್ಟು ಯಾವ್ದಾದ್ರು ಮದುವೆ ಸಮಾರಂಭಗಳು ಇದ್ರೂ ಕೂಡ ನಾನು ಇವರಿಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ಈ ಉದ್ದಿಮೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲೋ ಬಯಸ್ತೀನಿ. ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಚೈತ್ರ ಅಂತ. ನಾವೆಲ್ಲ ಸೇರಿ ಈ ತರ ಗುಂಪು ಮಾಡಿಕೊಂಡು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ನಾವು ಲೇಡೀಸ್ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ನೋ ರೀಸನ್ಗೆ ನಮ್ಮಲ್ಲಿರೋ ಟ್ಯಾಲೆಂಟ್ ನ ಆಚೆ ಕೊಟ್ಟು ತೋರಿಸಿ ಪ್ರಪಂಚಕ್ಕೆಲ್ಲ ನಾವೊಂದು ಎಕ್ಸಾಂಪಲ್ ಆಗಿ ಮಾಡ್ಬೇಕು ಅಂತ ಈ ತರ ಪ್ಲಾನ್ ಮಾಡ್ಕೊಂಡು ನಾವು ವಿಜಯಶಾಂತಿ ಅವ್ರ ಮೂಲಕ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲ ನೀವು ಇದೇ ತರನೇ ನಮ್ಮನ್ನ ನೋಡಿ ಎಕ್ಸಾಂಪಲ್ ಆಗಿ ತಗೊಂಡು ಇದೇ ತರ ಲೇಡೀಸ್ ಎಲ್ಲ ಓನ್ ಆಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಎಲ್ಲಾರು ಹಿಂಗೆ ಸಪೋರ್ಟ್ ಮಾಡಿ ನಮ್ಗೆ ಎಲ್ಲ ಇವೆಂಟ್ಸ್ಗೆ ನಮ್ಗೆ ಕೊಡ್ತಾರಿ, ಆರ್ಡರ್ಸ್ ಕೊಡ್ತಾರಿ. ರೀಸನಬಲ್ ಕಾಸ್ಟ್ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲಾರ್ಗೂ ಅನುಕೂಲ ಆಗೋ ತರನೇ ಮಾಡ್ಕೊಡ್ತೀವಿ. ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಾರ್ಯಕ್ರಮಕ್ಕೆ ಇವತ್ತೇನು ನಮ್ಮ ಮುಖಂಡರಾದ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಬಂದಿದ್ದೀವಿ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಮೋಟಿವೇಶನಲ್ ಕಾರ್ಯಕ್ರಮ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಏನು ಶಿವಶಕ್ತಿ ಸಂಘಗಳಿದಾವೆ ಹಳ್ಳಿಗಳಲ್ಲಿ ಅಥವಾ ಟೌನ್ ಅಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅದು ಕೇವಲ ಆರ್ಥಿಕ ಅಂದ್ರೆ ಕೇವಲ ಸೇವಿಂಗ್ಸ್ ಮಾಡಿ ಮತ್ತೆ ಬರೀ ದುಡ್ಡು ತಗೊಳ್ಳೋದು, ದುಡ್ಡು ಕಟ್ಟೋ ನಿಟ್ಟಿನಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ರು. ಸೊ ಈಗ ಇಲ್ಲಿ ಏನು 9 ಸಂಘಗಳು ಸೇರಿ ಅಂದ್ರೆ ಅದರ ಏನು ಪ್ರತಿನಿಧಿಗಳು ಅಥವಾ ಆ ಸದಸ್ಯರು ಸೇರಿ ಇವತ್ತು ಒಂದು ಗೊಟೆಕ್ ಅಂತ ಏನು ಓಪನ್ ಮಾಡಿದ್ರೆ, ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ಇದ್ರ ಉದ್ದೇಶ ಏನು ಅಂದ್ರೆ, ಹೆಣ್ಣು ಮಕ್ಕಳು ಕೇವಲ ಅಡಿಗೆ ಮನೆಗೆಲ್ಲ ಸೀಮಿತ, ಕೇವಲ 10 ರೂಪಾಯಿ ಕಟ್ಟಿ ತಗೊಳ್ಳೋ ಅಂತದಕ್ಕಲ್ಲೇ ಅಲ್ಲ ಸೀಮಿತ, ಅದನ್ನು ಮೀರಿ ಮುಂದಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಒಂದು ಉತ್ತಮವಾದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಬಹಳಷ್ಟು ಸ್ಟೇಟ್ಗಳಲ್ಲಿ ಈ ಸಂಘಗಳ ಮೂಲಕ ಒಂದು ಎಂಟರ್ಪ್ರೈನರ್ಶಿಪ್ ಅಂತ ಅಂದ್ರೆ ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಪಡೆಯೋ ನಿಟ್ಟಿನಲ್ಲಿ ಹೆಣ್ಮಕ್ಳು ಬಹಳಷ್ಟು ಮುಂದೆ ಹೋಗಿದ್ದಾರೆ. ಆದ್ರೆ ಈ ನಮ್ಮ ಕ್ಷೇತ್ರಗಳಲ್ಲಿ ಸುಮಾರು ಸರಿ ನಾವು ಸುಮಾರು ಮೀಟಿಂಗ್ ನಲ್ಲಿ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ದಯವಿಟ್ಟು ಹೆಣ್ಮಕ್ಳು ಮುಂದೆ ಬರಬೇಕು,
ಸ್ವಾವಲಂಬಿನ ಬದುಕನ್ನ ಮಾಡ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಬಿಸ್ನೆಸ್ ಮಾಡ್ಬೇಕು ಅಥವಾ ಇನ್ನೇನೋ ಸ್ಕಿಲ್ ಡೆವಲಪ್ಮೆಂಟ್ ತಗೊಂಡು ಇನ್ನೇನೋ ಕೆಲಸ ಮಾಡಿ ನೀವೆಲ್ಲರೂ ಕೂಡ ಹಣ ಗಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ನಾವೆಲ್ಲೂ ಕಾಣ್ಲಿಲ್ಲ. ಆದ್ರೆ ಇವತ್ತಿಲ್ಲಿ ಬಂದ್ಮೇಲೆ ಇವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಆದಿನಾರಾಯಣ ಅವರು ಇದನ್ನೆಲ್ಲ ನೋಡಿ ಉತ್ಸಾಹಗೊಂಡು ಖಂಡಿತವಾಗಿ ಇವ್ರನ್ನ ನಾವು ಪ್ರಮೋಟ್ ಮಾಡ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೂಡ ಅವ್ರು ಹೇಳಿದ್ರು. ಅದ್ ಜೊತೆದಾಗಿ ಏನ್ ಮುಳಬಾಗಲ್ ತಾಲೂಕಿನ ಜನತೆ ಇದ್ದೀರಿ, ದಯವಿಟ್ಟು ಏನು ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಗೊಟೆಕ್ ಅಂತ ಮಾಡಿದ್ದಾರೆ. ಮುಖ್ಯವಾಗಿ ಯಾಕೆ ಬೇರೆಯವರು ಕೂಡ ಇದು ಮಾಡ್ತಾರೆ, ಗೊಟೆಕ್ ಅಂದ್ರೆ ಅವ್ರ ಸ್ವಂತ ವೆಚ್ಚದಲ್ಲಿ ಯಾರೋ ಶ್ರೀಮಂತರು ದುಡ್ಡಿರೋ ಅಂತವ್ರು ಮಾಡ್ತಾರೆ. ಆದ್ರೆ ಒಂದು ಸ್ವಸಹಾಯ ಗುಂಪಿನವರು ಬಂದು ಈ ಕೆಲಸನ ಕೈ ಹಾಕೋದಿದೆಯಲ್ಲ, ಅದು ಉತ್ತಮವಾದ ಅಡಿಪಾಯ ಅಂತ ಹೇಳ್ಬೋದು. ಮುಂದೆ ಬೇರೆ ಏನು ಸಂಘ ಸಂಸ್ಥೆಗಳಿದೆ ಅವರು ಕೂಡ ಇವ್ರನ್ನ ನೋಡಿ ಕಲಿಯುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲ ಈ ಮುಳಬಾಗಿಲಿನ ತಾಲೂಕು ಜನ ಏನು ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಏನ್ ಮಾಡ್ತೀರಿ, ಇವ್ರಿಗೆ ಆರ್ಡರ್ಸ್ ಅನ್ನ ಕೊಟ್ಟು ಇವರ ಉತ್ತಮ ಸೇವೆಯನ್ನ ಬಳಸ್ಕೊಂಡು ದಯವಿಟ್ಟು ಇವರು ಕೂಡ ಒಂದು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.